ನಮಸ್ತೆ ಎಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ. ಇವತ್ತು ನಾವು ಅನ್ಬಾಕ್ಸ್ ಮಾಡಕ್ಕಿದ್ದೀವಿ ಈ ಪ್ರಾಡಕ್ಟ್. ನೀವು ತಮ್ಮನೇಲಿ ನೋಡೇ ಇರ್ಬೋದು, ತಮ್ಮನೇಲಲ್ಲಿ ನಾನು ಹಾಕಿದ್ದೀನಿ ಆ ಪ್ರಾಡಕ್ಟ್ ಅಂತ. ಇದು ಪರ್ಚೇಸ್ ಮಾಡಬೇಕಂತ ತುಂಬ ಟೈಮಿಂದನೇ ಇದೆ, ಆದರೆ ಮಾಡಿರಲಿಲ್ಲ. ಈಗ ನೋಡೋಣ ಯಾವ ಥರ ಇದೆ ಪ್ರಾಡಕ್ಟು, ಡೀಟೇಲ್ ಆಗಿ ರಿವ್ಯೂ ಕೊಡ್ತೀನಿ ಆದಷ್ಟು. ಇದು ಈ ಥರ ಬಾಕ್ಸಲ್ಲಿ ಬರುತ್ತೆ, ಬ್ರೌನ್ ಕಲರ್ ಕೊರಿಗೇಟೆಡ್ ಬಾಕ್ಸಲ್ಲಿ. ಎಕ್ಸೆಲ್ ಸೈಜ್ ಇದೆ, ಇದು ಬಾಕ್ಸ್ ಸೈಜ್ ಇರ್ಬೋದು ಮೋಸ್ಟ್ಲಿ. ಅದರ ನಂತರ ನೀವು ನೋಡ್ಬೋದು ಸೈಡ್ ಮಿಂತ್ರದು ಗಮ್ ಟೇಪ್ ಹಾಕಿದ್ದಾರೆ, ಮಿಂತ್ರ ಬ್ರ್ಯಾಂಡಿಂಗ್ದು. ಇಲ್ಲಿ ಮೋಸ್ಟ್ಲಿ ಓಪನಿಂಗ್ ಇರ್ಬೋದು. ಹೌದು, ಇಲ್ಲಿಂದ ಓಪನ್ ಮಾಡೋಣ. ಸ್ವಲ್ಪ ಗಮ್ ಟೇಪ್ ಸ್ಟಿಕ್ ಆಗಿದೆ. ನಾನು ನನ್ನ ನೈಫಲ್ಲಿ ಇದನ್ನು ಕಟ್ ಮಾಡಿ ಓಪನ್ ಮಾಡ್ತೀನಿ. ಇದು ನೀವು ನೋಡ್ಬೋದು, ಫೈನಲಿ ಓಪನ್ ಮಾಡಿದ್ದೀನಿ. ಕ್ವಾಲಿಟಿ ಪ್ಲಾಸ್ಟಿಕ್ದು ಕೂಡ ತುಂಬ ಚೆನ್ನಾಗಿದೆ ಕ್ವಾಲಿಟಿ. ಮತ್ತು ಒಳಗಡೆ ಬ್ಯಾಗ್ ಮತ್ತು ಇಲ್ಲಿ ಬಿಲ್ ಕೂಡ ಇದೆ ನೋಡ್ಬೋದು. ಇದನ್ನೆಲ್ಲ ಪಕ್ಕಕ್ಕಿಟ್ಟು ಬ್ಯಾಗ್ನ ಕಂಪ್ಲೀಟಾಗಿ ರಿವ್ಯೂ ಮಾಡೋಣ. ಇದು ನೀವು ನೋಡಿದ ಥರನೇ ಬ್ಲ್ಯಾಕ್ ಮತ್ತು ಸಿಲ್ವರಲ್ಲಿ. ಇದು ಬ್ಯಾಗ್ ಬಂದುಬಿಟ್ಟು ಬಾಸ್ಕೆಟ್ಬಾಲ್ಗೆ ಮೇನ್ ಅವರು ಮ್ಯಾನುಫ್ಯಾಕ್ಚರ್ ಮಾಡಿರೋದು, ಬಾಸ್ಕೆಟ್ಬಾಲ್ ಹಾಕೋ ಥರ ಡಿಸೈನ್ಗೆ. ಮತ್ತು ಇದು ನೀವು ಜಿಮ್ ಕೂಡ ಯೂಸ್ ಮಾಡ್ಬೋದು ನನ್ನ ಪ್ರಕಾರ. ಯಾಕಂದರೆ ಈಗ ನೀವು ಬಾಸ್ಕೆಟ್ಬಾಲ್ ಇಡೋಕ್ಕೆ ಬ್ಯಾಗ್ ಅಂದರೆ ಅದರಲ್ಲಿ ಶೂ ಇಡೋಕ್ಕೆ ಕೂಡ ಜಾಗ ಇರುತ್ತೆ. ನಂಗೆ ಗೊತ್ತಿರೋ ಥರ ಯಾವುದಕ್ಕೂ ಓಪನ್ ಮಾಡಿಬಿಟ್ಟು ಕಂಪ್ಲೀಟ್ ನೋಡೋಣ. ಕ್ವಾಲಿಟಿ ತುಂಬ ಚೆನ್ನಾಗಿದೆ. ಓಕೆ, ಇದ್ರ ಕ್ವಾಲಿಟಿ ಚೆನ್ನಾಗಿದೆ, ನೀವು ನೋಡ್ಬೋದು. ಓಕೆ, ಟೋಟಲ್ 4 ಜಿಪ್ 5 ಜಿಪ್ ಇದೆ ಇದರಲ್ಲಿ. ಎದುರುಗಡೆ ನೈಕಿ ಬ್ಯಾಜಿಂಗ್ ಸಿಲ್ವರ್ ಕಲರಲ್ಲಿ. ನಂಗೆ ಅನ್ಸಿದ ಪ್ರಕಾರ ನಿಲ್ಲಿ ಇದು ನಿಮಗೆ ತೋರಿದ್ರೆ ಪಾಸ್ ಮಾಡಿ ರೀಡ್ ಮಾಡಿ, ಇದರಲ್ಲೆಲ್ಲ ಇದೆ. ಕ್ವಾಲಿಟಿ ಬ್ಯಾಗ್ದು ತುಂಬಾ ಚೆನ್ನಾಗಿದೆ. ಮಧ್ಯದಲ್ಲಿ ಸಿಲ್ವರ್ ಕಲರ್ ಲೈನ್ ಥರ ಬರುತ್ತೆ. ಇದು ಸಿಲ್ವರ್ ಕಲರ್ ಲೈನ್ ಒಳ್ಳೆ ಕ್ವಾಲಿಟಿನಲ್ಲಿ ಪ್ರಿಂಟ್ ಆಗಿದೆ. ಇದರಲ್ಲಿ ಕುಷನ್ ನೀವು ನೋಡ್ಬೋದು, ಕುಷನ್ ಇರುತ್ತೆ. ಮೊದಲು ನಾನು ನೈಕಿ ಬ್ಯಾಗ್ ಪರ್ಚೇಸ್ ಮಾಡಿದ್ದೆ ನನ್ನ ಕಾಲೇಜಲ್ಲಿ ಇರಬೇಕಾದ್ರೆ. ಅದು 3 ಬ್ಯಾಗ್ ಪರ್ಚೇಸ್ ಮಾಡಿದ್ದೆ. ಅಂಡರ್ ಗ್ರ್ಯಾಜುಯೇಷನಲ್ಲಿ 2 ಬ್ಯಾಗು ಮತ್ತು ಮಧ್ಯದಲ್ಲಿ ಇದೆಯಲ್ಲ ಅದು ಪೋಸ್ಟ್ ಗ್ರ್ಯಾಜುಯೇಷನ್ಗೆ ನಾನು ಪರ್ಚೇಸ್ ಮಾಡಿದ್ದೆ. 3 ಕೂಡ ಗ್ರೀನ್ ಕಲರೇ. ಇದು ಈ ಸತಿ ಬ್ಲ್ಯಾಕ್ ಕಲರ್ ಪರ್ಚೇಸ್ ಮಾಡಿದ್ದೀನಿ. ಇಲ್ಲಿ ನೋಡ್ಬೋದು ನೈಕಿ ಬ್ಯಾಜಿಂಗ್ ಇದೆ, ನೈಕಿ ಬ್ರ್ಯಾಂಡ್ದು. ಮತ್ತು ಇಲ್ಲೈಟ್ ಏನೋ ಇದರಲ್ಲಿ ಬರೆದಿದೆ. ಅದ್ರ ಪ್ರಿಂಟ್ ಕ್ವಾಲಿಟಿ ಕೂಡ ತುಂಬ ಅಂದರೆ ತುಂಬಾ ಚೆನ್ನಾಗಿದೆ. ತಿಕ್ ಆಗಿದೆ ಪ್ರಿಂಟು. ಇದು ನೈಕಿ ಲೋಗೋ ಕೂಡ ಪ್ರಿಂಟ್ ತುಂಬ ತಿಕ್ ಆಗಿದೆ. ಕ್ವಾಲಿಟಿ ಚೆನ್ನಾಗಿದೆ. ಇದರಲ್ಲಿ ಯಾವುದೋ ಒಂದು ಫೋಮ್ ಯೂಸ್ ಮಾಡಿರಬೇಕು ಅವರು. ತುಂಬ ಲೈಟ್ ವೇಟ್ ಆಗಿದೆ ಬ್ಯಾಗ್. ಮತ್ತು ಇಲ್ಲಿ ಹ್ಯಾಂಗಿಂಗ್ ಹುಕ್ ಇದೆಯಲ್ಲ, ಇದರಲ್ಲಿ ಕೂಡ ನೈಕಿ ಬ್ಯಾಜಿಂಗ್ ನೀವು ನೋಡ್ಬೋದು, ಚೆನ್ನಾಗೇ ಇದೆ. ಓವರಾಲ್ ಬ್ಯಾಗ್ ಕ್ವಾಲಿಟಿ ಮತ್ತು ಲುಕ್ಸ್ ಎಲ್ಲ ಚೆನ್ನಾಗಿದೆ. ಇದು ಬೇಕಾದರೆ ನೀವು ಪಾಸ್ ಮಾಡಿ ರೀಡ್ ಮಾಡಿ ಇದರಲ್ಲಿ ಏನೇನು ಬರೆದಿದೆ ಅಂತ. ಟೋಟಲ್ ಒಳಗಡೆ ಎಲ್ಲ ಈ ಜಿಪ್ಪಲ್ಲಿ ಕೂಡ ನೈಕಿ ಬ್ರ್ಯಾಂಡಿಂಗ್ ಇದೆ. ಒಳಗಡೆ ಎಲ್ಲ ಎಷ್ಟು ಕಂಪಾರ್ಟ್ಮೆಂಟ್ ಇದೆ, ಏನೆಲ್ಲ ಇದೆ ಅಂತ ನೋಡೋಣ. ಇಲ್ಲಿ ನೀವು ನೋಡ್ಬೋದು, ನಾನು ಆಗಲೇ ಹೇಳಿದ್ದೆ ಶೂ ಇಡೋಕ್ಕೆ ಕೂಡ ಜಾಗ ಇದೆ. ಬಾಸ್ಕೆಟ್ಬಾಲ್ ಆಡೋಕ್ಕೆ ಹೋಗ್ತೀರಾ ಅಂದರೆ ಶೂ ಹಾಕೊಂಡು ಹೋಗ್ತೀರಾ, ಅದಕ್ಕೆ ಶೂ ಇಡೋಕ್ಕೆ ಜಾಗ ಇದೆ. ಮತ್ತು ಇಲ್ಲಿ 8 ಸ್ಮಾಲ್ ಟೈನಿ ಹೋಲ್ಸ್ ಇದೆಯಲ್ಲ, ಇದು ಶೂದು ಏನಾದರೂ ಬ್ಯಾಡ್ ಸ್ಮೆಲ್ಲೆಲ್ಲ ಇದ್ದರೆ ವೆಂಟಿಲೇಟ್ ಆಗೋಕ್ಕೆ, ಏರ್ ಪಾಸ್ ಆಗೋಕ್ಕೆ ಇದು ಹೋಲ್ ಇರೋದು. ಇದು ಕೂಡ ತುಂಬಾ ಒಳ್ಳೆಯದು. ನಿಮ್ಮದು ಬ್ಯಾಗ್ ಒಳಗಡೆ ಯಾವುದೂ ಕೂಡ ಆ ಥರ ಸ್ಮೆಲ್ ಇರೋಲ್ಲ. ಇದ್ರೂ ಆ ವೆಂಟಿಲೇಷನ್ ಹೋಲಿಂದ ಎಲ್ಲ ಹೋಗುತ್ತೆ. ನೀವು ಹಾಗಾಗಿ ಶೂ ಕೂಡ ಇಡ್ಬೋದು ಈ ಬ್ಯಾಗಲ್ಲಿ. ಬಾಟಲ್ ಹೋಲ್ಡರ್ ನೋಡ್ಬೋದು, ನಂದು ಅರ್ಧ ಕೈಯೇ ಹೋಗುತ್ತೆ, ಅಷ್ಟು ದೊಡ್ಡದಿದೆ. ಹಾಗಾಗಿ ದೊಡ್ಡ ಬಾಟಲ್ ಸಮೇತ ಇದ್ರೊಳಗೆ ಇಡ್ಬೋದು. ಜಿಪ್ ಕ್ವಾಲಿಟಿ ನೈಕಿ ಚೆನ್ನಾಗೇ ಇರುತ್ತೆ. ನಾನು ಆಲ್ರೆಡಿ ಯೂಸ್ ಮಾಡಿದ್ದೀನಿ ನೈಕಿ ಬ್ಯಾಗ್, 3 ಬ್ಯಾಗ್ ಯೂಸ್ ಮಾಡಿದ್ದೀನಿ. ಅದಕ್ಕೆ ನಾನು ಹೇಳೋದು, ಅದು ನಾನಾ ಬ್ಯಾಗ್ ಎಸೆಯೋವರೆಗೂ ಅದು ಅಷ್ಟು ಚೆನ್ನಾಗಿತ್ತು ಕ್ವಾಲಿಟಿ. ಆ ಥರ ಏನು ಇದಾಗಿರಲಿಲ್ಲ, ಹಾಳಾಗಿರಲಿಲ್ಲ. ಇದು ಬೇಕಾದರೆ ನೀವು ಪಾಸ್ ಮಾಡಿ ಓದ್ಬೋದು. ಅದರಲ್ಲಿ ವಿಡ್ತ್ ಹೈಟ್ ಎಲ್ಲ ಕೂಡ ಇದೆ, ಮತ್ತು ಎಲ್ಲಿ ಮ್ಯಾನುಫ್ಯಾಕ್ಚರ್ ಆಗಿದೆ, ಯಾವ ಕಂಟ್ರಿನಲ್ಲಿ ಎಲ್ಲ ಕೂಡ ಇದೆ. ಈ ಜಿಪ್ ನನ್ನ ಫೇವ್ರೇಟ್. ಯಾಕಂದರೆ ಇದರಲ್ಲಿ ನೀವು ಕೋಲ್ಡ್ ವಾಟರ್ ಇಟ್ಟರೆ ಎಷ್ಟೋ ಗಂಟೆ ಕೋಲ್ಡ್ ಆಗುತ್ತೆ, ಮತ್ತು ಹಾಟ್ ವಾಟರ್ ಇಟ್ಟರೆ ಎಷ್ಟೋ ಗಂಟೆವರೆಗೂ ಹಾಟ್ ಆಗಿರುತ್ತೆ. ಯಾಕಂದರೆ ಇದು ನೀವು ನೋಡ್ಬೋದು ಫಾಯಿಲ್ ಪೇಪರ್ ಥರ ಇದೆ. ಇದ್ರ ಕ್ವಾಲಿಟಿ ತುಂಬ ಅಂದರೆ ತುಂಬಾ ಚೆನ್ನಾಗಿದೆ. ಹಾಗಾಗಿ ಇದರಲ್ಲಿ ಯಾವುದು ಕೂಡ ಇಟ್ಟರೆ ಲಾಂಗ್ ಲಾಸ್ಟಿಂಗ್ ಇರುತ್ತೆ. ಕೋಲ್ಡ್ ಇಟ್ಟರೆ ಕೋಲ್ಡ್, ಹಾಟ್ ಇಟ್ಟರೆ ಹಾಟು. ಇದು ಯಾಕಂದರೆ ಫಾಯಿಲ್ ಕಂಟೈನರ್ ಇದೆಯಲ್ಲ ಆ ಥರ ಇರುತ್ತೆ. ಇದೊಂದು ತುಂಬ ಬೆನಿಫಿಷಿಯಲ್ ಈ ಬ್ಯಾಗ್ದು. ಮತ್ತು ಈ ಕಡೆ ಕೂಡ ಬಾಟಲ್ ಹೋಲ್ಡರ್ ಇದೆ. ಮೇಲ್ಗಡೆ ಜಿಪ್ಪಲ್ಲಿ ಸನ್ ಗ್ಲಾಸಸ್ ಇಡ್ಬೋದು. ಇಲ್ಲಿ ನೀವು ನೋಡ್ಬೋದು ಮೈಕ್ರೋ ಫೈಬರ್ ಟವಲ್ ಥರ ಇದೆ ಒಳಗಡೆ ಇರೋ ಮೆಟೀರಿಯಲ್ಲು. ಇದು ಯಾಕಂದರೆ ನೀವು ಸನ್ ಗ್ಲಾಸಸ್ ಇಟ್ಟರೆ ಅದು ಸ್ಕ್ರ್ಯಾಚ್ ಆಗಬಾರ್ದು, ಅದಕ್ಕೆ ಆ ಮೆಟೀರಿಯಲ್ ಯೂಸ್ ಮಾಡಿದ್ದಾರೆ. ಅಲ್ಲಿ ಖಾಲಿ ಸನ್ ಗ್ಲಾಸಸ್ ಇಡೋಕ್ಕೆ ಮಾತ್ರ.
ಮತ್ತು ಬೇರೆ ಏನು ಇಡಕ್ಕೆ ಹೋಗಬಾರ್ದು, ಯಾಕಂದರೆ ಆ ಮೆಟೀರಿಯಲ್ ಹಾಳಾಗುತ್ತೆ. ಈ ಶಾರ್ಪ್ ಆಬ್ಜೆಕ್ಟ್ಸ್ ಯಾರಾದರೆ ಇಟ್ಟರೆ, ಇದು ನೀವು ನೋಡ್ಬೋದು, ಇದು ಮೇನ್ ಒಂದು ಜಿಪ್, ಇದ್ರ ಒಳಗಡೆ ಒಂದು ಟ್ಯಾಗ್ ಇದೆ. ಇದು ಎಲ್ಲ ನೈಕಿ ಬ್ಯಾಗಲ್ಲೇ ಇದೇ ಥರ ಟ್ಯಾಗ್ ಬರೋದು. ನೀವು ಎಲ್ಲಿ ಕೂಡ ಪರ್ಚೇಸ್ ಮಾಡಿದ್ರು ಕೂಡ ಈ ಥರ ಚೈನೀಸ್ ಮತ್ತು ಇಂಗ್ಲೀಷಲ್ಲಿ ಬರೆದಿರುತ್ತೆ. ಅದು ಚೈನೀಸಾ ಬೇರೆ ಲ್ಯಾಂಗ್ವೇಜಾ ನಂಗೆ ಗೊತ್ತಿಲ್ಲ, ನೀವು ಬೇಕಾದರೆ ಪಾಸ್ ಮಾಡಿ ಗೂಗಲ್ ಟ್ರಾನ್ಸ್ಲೇಟಲ್ಲಿ ನೋಡಿ. ತುಂಬ ಅಂದರೆ ತುಂಬ ಚೆನ್ನಾಗಿದೆ ಬ್ಯಾಗ್ ಕ್ವಾಲಿಟಿ. ಮತ್ತು ಇದು ಬಂದುಬಿಟ್ಟು ಮೇನ್ ಜಿಪ್, ಇದರಲ್ಲಿ ಬಾಸ್ಕೆಟ್ಬಾಲ್ ಇಡೋದು, ಮತ್ತು ಇದರಲ್ಲಿ ಒಂದು ಲ್ಯಾಪ್ಟಾಪ್ ಕಂಪಾರ್ಟ್ಮೆಂಟ್ ಕೂಡ ಇದೆ, ನೀವು ನೋಡಬಹುದು ಒಳಗಡೆ. ಇದು ಲ್ಯಾಪ್ಟಾಪ್ ಕಂಪಾರ್ಟ್ಮೆಂಟು, ಹಿಂದ್ಗಡೆ ತುಂಬ ಸಾಫ್ಟ್ ಆಗಿದೆ. ಮತ್ತು ಇದು ಬಾಸ್ಕೆಟ್ಬಾಲ್ ಇಡೋಕ್ಕೆ. ಯಾರು ಬಾಸ್ಕೆಟ್ಬಾಲ್ ಇಟ್ಕೊಂಡು ಲ್ಯಾಪ್ಟಾಪ್ ಹಿಡ್ಕೊಂಡು ಹೋಗಲ್ಲ ನಂಗೆ ಗೊತ್ತಿರೋ ಪ್ರಕಾರ, ಆದರೆ ಕೆಲವರು ಇರ್ತಾರೆ IT ಕಂಪೆನಿಯವರು, ಫುಟ್ಬಾಲ್ ಅಥವಾ ಬಾಸ್ಕೆಟ್ಬಾಲ್ ಕ್ರೇಜ್ ಇರೋರು, ಅವರು ಆ ಥರ ಮಾಡ್ಬೋದು. ಲ್ಯಾಪ್ಟಾಪ್ ವರ್ಕಿಗೆ ಹಿಡ್ಕೊಂಡು ಹೋಗಿ ಹಾಗೆ ಬಾಲ್ ಸಹ ಹಿಡ್ಕೊಂಡು ಹೋಗ್ಬೋದು. ಅಂಥವ್ರಿಗೆಲ್ಲ ಇದು ಒಂದು ಬೆಸ್ಟ್ ಬ್ಯಾಗ್ ಅಂತಲೇ ಹೇಳ್ಬೋದು. ಮತ್ತು ನೀವು ಜಿಮ್ಗೆ ಹೋಗೋದಾದರೂ ಹಾಗೆ, ಇದರಲ್ಲಿ ಶೂ ಹಾಕೋಕ್ಕೆ ಒಂದು ಸಪ್ರೇಟ್ ಕಂಪಾರ್ಟ್ಮೆಂಟ್ ಇದೆ, ಅದಾದಮೇಲೆ ಕ್ಲೋತ್ಸ್ ಹಾಕೋಕ್ಕೂ ಸಪ್ರೇಟ್ ಕಂಪಾರ್ಟ್ಮೆಂಟ್ ಇದೆ. ಹಾಗಾಗಿ ನೀವು ಜಿಮ್ಗೆ ಹೋಗೋದಾದರೂ ಇದು ಒಂದು ಒಳ್ಳೆ ಆಪ್ಷನ್ ಅಂತ ಹೇಳ್ಬೋದು ಈ ಬ್ಯಾಗ್. ಆದರೆ ಈ ಬ್ಯಾಗ್ ಆಲ್ಮೋಸ್ಟ್ ನಿಮಗೆ ವೆಬ್ಸೈಟಲ್ಲಾಗಲಿ ಯಾವುದ್ರಲ್ಲಾಗಲಿ ನಿಮಗೆ ಈಸಿಯಾಗಿ ಅವೈಲೇಬಲ್ ಇರೋಲ್ಲ. ಇದೊಂಥರ ಲಿಮಿಟೆಡ್ ಎಡಿಷನ್ ಥರ. ನೀವು ಅಮೆಝಾನಲ್ಲಿ ಪರ್ಚೇಸ್ ಮಾಡೋಕ್ಕೆ ಹೋದರೆ ಇದಕ್ಕೆ 24,000 ತನಕ ಇದೆ, 24,000-25,000 ತನಕ ಇದೆ. ಬೇಕಾದರೆ ಹೇಳಿ, ಲಿಂಕ್ ಹಾಕಿರ್ತೀನಿ. ಇಲ್ಲಿ ತನಕ ವೀಡಿಯೋ ನೋಡೋದಕ್ಕೆ ಥ್ಯಾಂಕ್ಸ್.